ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡೆನಡ್ಕ. ಮಧ್ಯಪ್ರಾಚ್ಯದಲ್ಲಿ ಯುದ್ಧವನ್ನು ಆರಂಭಿಸಿದ್ದು ಅಮೆರಿಕ ಮತ್ತು ಇಸ್ರೇಲ್. ಆದರೆ ಈ ಯುದ್ಧಕ್ಕೆ ಅಂತ್ಯ ಹಾಡಲು ಅಮೆರಿಕ ಮತ್ತು ಇಸ್ರೇಲ್ಗೆ ಸಾಧ್ಯ ಆಗ್ತಾ ಇಲ್ಲ. ಈಗ ಯುದ್ಧ ಅಂತ್ಯವಾಗಬೇಕಾದ್ರೆ ಅದನ್ನು ಇರಾನ್ ನಿರ್ಧಾರ ಮಾಡಬೇಕಾಗಿದೆ. ಈಗಿನ ಪರಿಸ್ಥಿತಿ ನೋಡುವಾಗ ಕದನ ಅಂತ್ಯವಾಗಬೇಕಾದ್ರೆ ಅದು ಇರಾನ್ ಕೈಯಲ್ಲಿದೆ, ಅದು ಅಮೆರಿಕ ಮತ್ತು ಇಸ್ರೇಲ್ ಕೈಯಲ್ಲಿ ಇಲ್ಲ. ತನ್ನ ಸೈನಿಕ ಶಕ್ತಿಯ ಮೂಲಕ ಇರಾನನ್ನು ಪುಡಿಗಟ್ಟಿ ಅಲ್ಲಿ ಆಡಳಿತ ಬದಲಾವಣೆ ಮಾಡಿ ಆದಷ್ಟು ಬೇಗನೆ ಯುದ್ಧ ಗೆಲ್ಲುವ ಹುಮ್ಮಸ್ಸಿನಲ್ಲಿದ್ದ ಅಮೆರಿಕಾಗೆ ಈಗ ಯುದ್ಧವನ್ನು ನಿಲ್ಲಿಸೋದು ಹೇಗೆ ಎಂಬ ತಲೆನೋವು ಶುರುವಾಗಿದೆ. ಹೇಗಾದರೂ ಮಾಡಿ ಯುದ್ಧವನ್ನು ಕೊನೆಗೊಳಿಸಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಇರಾನ್ ಮೇಲಿನ ದಾಳಿಯನ್ನು ಮುಂದೂಡಿರುವ ಅವರು ಬೇರೆ ಬೇರೆ ರೂಪದಲ್ಲಿ ಮಾತುಕತೆಗೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಪೂರ್ಣ ಕದನ ವಿರಾಮ ಮಾಡೋಕ್ಕೂ ಅವರು ಈಗ ತಯಾರಿದ್ದಾರೆ. ಅದಕ್ಕಾಗಿ ಮಾತುಕತೆ ಮೂಲಕ ಒಪ್ಪಂದ ಮಾಡಿಕೊಳ್ಳಲು ಅವರು ಕುರ್ಚಿ ಹಾಕಿ ಕೂತಿದ್ದಾರೆ. ಆದರೆ ಕದನ ವಿರಾಮಕ್ಕೆ ಇರಾನ್ ಈಗ ರೆಡಿ ಇಲ್ಲ. ಈ ಯುದ್ಧವನ್ನು ಕೊನೆಗೊಳಿಸುವುದು ಟ್ರಂಪ್ ಅಲ್ಲ, ಅದನ್ನು ನಾವು ನಿರ್ಧಾರ ಮಾಡ್ತೇವೆ ಅಂತ ಇರಾನ್ ಇವತ್ತು ಹೇಳಿದೆ. ಈ ಯುದ್ಧದ ಅಂತ್ಯ ಯಾವಾಗ ಆಗಬೇಕೆಂಬುದನ್ನು ನಿರ್ಧರಿಸಲು ನಾವು ಟ್ರಂಪ್ಗೆ ಅವಕಾಶ ಕೊಡೋದಿಲ್ಲ ಎಂದಿರುವ ಇರಾನ್ ನಮ್ಮ ಷರತ್ತುಗಳನ್ನು ಪೂರೈಸಿದರೆ ಮಾತ್ರ ನಾವು ಯುದ್ಧವನ್ನು ಕೊನೆಗೊಳಿಸ್ತೇವೆ ಅಂತ ಹೇಳಿದೆ. ಹಾಗೆ ಕದನ ವಿರಾಮಕ್ಕೆ ಟ್ರಂಪ್ ಮಾಡಿರುವ ಪ್ರಯತ್ನವನ್ನು ಇರಾನ್ ಬಲವಾಗಿ ತಿರಸ್ಕರಿಸಿದೆ. ಅಮೆರಿಕದ ಮುಂದೆ ಇರಾನ್ ಈಗ ಪ್ರಮುಖ 7 ಷರತ್ತುಗಳನ್ನು ವಿಧಿಸಿದೆ. ಈ ಯುದ್ಧ ನಿಲ್ಲಬೇಕಾದ್ರೆ ತಾನು ವಿಧಿಸಿರುವ ಷರತ್ತುಗಳೆಲ್ಲ ಈಡೇರಬೇಕು ಎಂದು ಇರಾನ್ ಈಗ ಹಠ ಹಿಡಿದು ಕುಳಿತಿದೆ. ಮೊದಲೇ ಯುದ್ಧದಿಂದ ಕಂಗೆಟ್ಟು ಕುಳಿತಿರುವ ಟ್ರಂಪ್ ಇರಾನಿನ ಷರತ್ತುಗಳನ್ನು ನೋಡಿದ ಮೇಲೆ ಮತ್ತಷ್ಟು ಕಂಗೆಟ್ಟಿದ್ದಾರೆ. ಇರಾನಿನ ಷರತ್ತುಗಳು ಏನಿದೆ ಅಂದರೆ, ಕೊಲ್ಲಿ ದೇಶಗಳಲ್ಲಿರುವ ಅಮೆರಿಕದ ಎಲ್ಲ ಸೇನಾ ನೆಲೆಗಳನ್ನು ತೆರವುಗೊಳಿಸಬೇಕು ಅನ್ನೋದು ಇರಾನಿನ ಪ್ರಮುಖ ಷರತ್ತು. ಹಾಗೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಿಂದ ಇರಾನಿಗೆ ಆಗಿರುವ ನಷ್ಟಕ್ಕೆ ಪರಿಹಾರ ಕೊಡಬೇಕು ಅಂತಾನೂ ಇರಾನ್ ಮತ್ತೊಂದು ಷರತ್ತನ್ನು ವಿಧಿಸಿದೆ. ಇರಾನ್ ಮೇಲಿನ ಎಲ್ಲ ಆರ್ಥಿಕ ನಿರ್ಬಂಧಗಳನ್ನು ತೆಗೆದು ಹಾಕಬೇಕು ಅಂತಾನೂ ಇರಾನ್ ಕಂಡೀಷನ್ ಹಾಕಿದೆ. ಇನ್ಮುಂದೆ ಇರಾನ್ ಮೇಲೆ ಅಮೆರಿಕ ಮತ್ತು ಅದರ ಮಿತ್ರ ದೇಶಗಳು ಯಾವುದೇ ದಾಳಿ ನಡೆಸುವುದಿಲ್ಲ ಎಂಬ ಗ್ಯಾರಂಟಿ ಕೊಡಬೇಕು ಅನ್ನೋ ಷರತ್ತನ್ನು ಇರಾನ್ ವಿಧಿಸಿದೆ. ಇನ್ನು ಇರಾನಿನ ಕ್ಷಿಪಣಿ ಕಾರ್ಯಕ್ರಮದ ಮೇಲೆ ಯಾವುದೇ ನಿರ್ಬಂಧ ಹೇರಬಾರದು ಅನ್ನೋ ಕಂಡೀಷನ್ ಅನ್ನು ಹಾಕಿದೆ. ಹಾಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಹೊಸ ನಿಯಮ ಸ್ಥಾಪಿಸಿ ಹಡಗುಗಳಿಗೆ ಶುಲ್ಕ ವಿಧಿಸಲು ಇರಾನಿಗೆ ಅವಕಾಶ ಮಾಡಿಕೊಡಬೇಕು ಎಂಬ ಷರತ್ತನ್ನು ಇರಾನ್ ಹಾಕಿದೆ. ಇನ್ನು ಲೆಬನಾನಿನ ಹಿಜ್ಬುಲ್ಲಾ ಮೇಲಿನ ದಾಳಿಯನ್ನು ಇಸ್ರೇಲ್ ನಿಲ್ಲಿಸಬೇಕು ಅನ್ನೋ ಕಂಡೀಷನ್ ಕೂಡ ಇದೆ. ಇರಾನಿನ ಈ ಕಂಡೀಷನ್ ಕಂಡು ಟ್ರಂಪ್ಗೆ ತಲೆನೋವು ಹೆಚ್ಚಾಗಿದೆ. ಇರಾನಿನ ಒಂದೊಂದು ಕಂಡೀಷನ್ ಕೂಡ ಟ್ರಂಪ್ಗೆ ನಿದ್ದೆಗೆಡಿಸುವಂಥದ್ದು. ಹಾರ್ಮುಜ್ ಜಲಸಂಧಿ ಮೇಲಿನ ತನ್ನ ಸಾರ್ವಭೌಮತ್ವವನ್ನು ಅಮೆರಿಕ ಗುರುತಿಸಬೇಕು ಅಂತ ಬೇಡಿಕೆ ಇಟ್ಟಿರುವ ಇರಾನ್ ಅದು ತನ್ನ ನೈಸರ್ಗಿಕ ಮತ್ತು ಕಾನೂನುಬದ್ಧ ಹಕ್ಕು ಅಂತ ಹೇಳ್ತಾ ಇದೆ. ಹಾಗೆ ಯುದ್ಧದಿಂದ ಉಂಟಾದ ಹಾನಿಗೆ ಯಾರು ಹೊಣೆ ಅನ್ನೋದು ಸ್ಪಷ್ಟವಾಗಿ ನಿರ್ಧಾರ ಆಗಬೇಕು ಮತ್ತು ಪರಿಹಾರ ನೀಡುವುದನ್ನು ಖಾತರಿಪಡಿಸಬೇಕು ಅನ್ನೋದು ಇರಾನ್ ವಾದ. ಇನ್ಮುಂದೆ ಇರಾನ್ ಮೇಲೆ ಇಂತಹ ದಾಳಿ ಮರುಕಳಿಸುವುದಿಲ್ಲ ಎಂಬ ಸ್ಪಷ್ಟ ಭರವಸೆಯು ನಮಗೆ ಸಿಗಬೇಕು ಅಂತ ಇರಾನ್ ಡಿಮ್ಯಾಂಡ್ ಮಾಡ್ತಾ ಇದೆ. ಕೇವಲ ಇರಾನ್ ಮಾತ್ರ ಅಲ್ಲ, ಮಧ್ಯಪ್ರಾಚ್ಯದ ಇತರೆ ಪ್ರತಿರೋಧ ಗುಂಪುಗಳ ವಿರುದ್ಧದ ಶತ್ರುತ್ವವನ್ನು ಅಮೆರಿಕ ಮತ್ತು ಇಸ್ರೇಲ್ ಅಂತ್ಯ ಮಾಡಬೇಕು ಅಂತ ಇರಾನ್ ಕೇಳ್ತಾ ಇದೆ. ಇಲ್ಲಿ ಪ್ರತಿರೋಧ ಗುಂಪುಗಳು ಅಂದರೆ ಗಾಜಾದ ಹಮಾಸ್, ಲೆಬನಾನಿನ ಹಿಜ್ಬುಲ್ಲಾ ಮತ್ತು ಯೆಮೆನಿನ ಹೌತಿಗಳು. ಇವರ ಮೇಲಿನ ಅಮೆರಿಕದ ಶತ್ರುತ್ವ ಕೊನೆಯಾಗಬೇಕು ಅಂತ ಇರಾನ್ ಹೇಳ್ತಾ ಇರೋದು. ಎಲ್ಲ ಷರತ್ತುಗಳು ಈಡೇರುವ ತನಕವೂ ನಮ್ಮ ಪ್ರತಿರೋಧ, ನಮ್ಮ ರಕ್ಷಣಾ ಕಾರ್ಯಾಚರಣೆ ಕೊನೆಯಾಗೋದಿಲ್ಲ ಅಂತ ಇರಾನ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗೆ ಇದಕ್ಕೂ ಮೊದಲು ಇರಾನಿಗೆ ಅಮೆರಿಕ ವಿಧಿಸಿರುವ 15 ಷರತ್ತುಗಳನ್ನು ಇರಾನ್ ತಳ್ಳಿ ಹಾಕಿದೆ. ಇರಾನಿಗೂ ಮೊದಲೇ ಅಮೆರಿಕ ಕೂಡ ಇರಾನಿಗೆ ಕಂಡೀಷನ್ ಹಾಕಿತ್ತು. ಆದರೆ ಅಮೆರಿಕದ ಷರತ್ತುಗಳು ಸ್ವೀಕಾರಾರ್ಹವಲ್ಲ ಅಂತ ಇರಾನ್ ಹೇಳಿದೆ. ಅಮೆರಿಕ ಒಟ್ಟು 15 ಷರತ್ತುಗಳನ್ನು ಇರಾನ್ ಮುಂದಿಟ್ಟಿತ್ತು. ಅದರಲ್ಲಿ ಇರಾನ್ ಅಣ್ವಸ್ತ್ರ ತ್ಯಾಗ ಮಾಡಬೇಕು, ಪರಮಾಣು ಕಾರ್ಯಕ್ರಮಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು, ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸಬಾರ್ದು, ಯುರೇನಿಯಂ ಪುಷ್ಟೀಕರಣವನ್ನು ನಿಲ್ಲಿಸಬೇಕು, ಈಗಾಗಲೇ ಪುಷ್ಟೀಕರಣ ಮಾಡಿರುವ ಯುರೇನಿಯಮನ್ನು ಅಂತಾರಾಷ್ಟ್ರೀಯ ಸಂಸ್ಥೆಗೆ ಒಪ್ಪಿಸಬೇಕು, ಇರಾನ್ ಪರಮಾಣು ನೆಲೆಗಳನ್ನು ನಾಶ ಮಾಡಬೇಕು, ಅದು ಅಂತಾರಾಷ್ಟ್ರೀಯ ತನಿಖೆಗೆ ಒಳಪಡಬೇಕು, ಹಾರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸಬೇಕು, ಪ್ರದೇಶದಲ್ಲಿರುವ ಮಿತ್ರ ರಾಷ್ಟ್ರಗಳಿಗೆ ಮತ್ತು ಪ್ರತಿರೋಧ ಗುಂಪುಗಳಿಗೆ ಬೆಂಬಲ ನೀಡುವುದನ್ನು ನಿಲ್ಲಿಸಬೇಕು ಅನ್ನೋದು ಅಮೆರಿಕದ ಷರತ್ತುಗಳಾಗಿದೆ. ಆದರೆ ಈ ಷರತ್ತುಗಳನ್ನು ಇರಾನ್ ತಿರಸ್ಕಾರ ಮಾಡಿದೆ. ಅಮೆರಿಕದ ಷರತ್ತುಗಳು ಸ್ವೀಕಾರಾರ್ಹ ಅಲ್ಲ ಅಂತಾನು ಹೇಳಿದೆ. 15ಕ್ಕೆ 15 ಕಂಡೀಷನ್ಗಳನ್ನು ಇರಾನ್ ರಿಜೆಕ್ಟ್ ಮಾಡಿದೆ.
ಆದರೂ ಅಮೆರಿಕದ ಶಾಂತಿ ಮಾತುಕತೆ ಪ್ರಸ್ತಾವನೆ ನಮ್ಮ ಪರಿಶೀಲನೆಯಲ್ಲಿದೆ ಅಂತಾನೂ ಇರಾನ್ ಹೇಳಿದೆ. ಅದರ ಜೊತೆ ಇರಾನ್ ಅಮೆರಿಕದ ಮುಂದೆ 7 ಷರತ್ತುಗಳನ್ನಿಟ್ಟಿದ್ದು, ನಮ್ಮ ಈ ಷರತ್ತುಗಳು ಪೂರೈಸಿದರೆ ಮಾತ್ರ ಈ ಯುದ್ಧವನ್ನ ಕೊನೆಗೊಳಿಸ್ತೇವೆ ಅಂತ ಸ್ಪಷ್ಟವಾಗಿ ಹೇಳಿದೆ. ಅಲ್ಲಿಯವರೆಗೆ ನಮ್ಮ ದಾಳಿಗಳು ಮುಂದುವರಿಯುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದೆ. ಈ ಯುದ್ಧ ಯಾವಾಗ ಕೊನೆಯಾಗಬೇಕು ಎಂಬುದನ್ನು ಟ್ರಂಪ್ ಅವರು ನಿರ್ಧರಿಸಲು ನಾವು ಅವಕಾಶವೇ ಕೊಡಲ್ಲ, ಅದೇನಿದ್ರೂ ನಮ್ಮ ಆಯ್ಕೆ ಅಂತ ಇರಾನ್ ಮತ್ತೆ ಒತ್ತಿ ಹೇಳಿದೆ. ಅಮೆರಿಕದ ಕದನ ವಿರಾಮ ಪ್ರಸ್ತಾಪವನ್ನೇ ತಿರಸ್ಕರಿಸಿದೆ. ಒಂದೇನಿದ್ರೂ ಇರಾನಿನ ಷರತ್ತುಗಳಿಗೆ ಅಮೆರಿಕ ಓಕೆ ಅಂದರೆ ಇರಾನ್ ಮಾತುಕತೆಗೆ ಟೇಬಲ್ಗೆ ಬರಬಹುದು. ಹಾಗಾಗಿ ದೊಡ್ಡಣ್ಣ ಈಗೇನು ಮಾಡುತ್ತೆ ಅಂತ ನೋಡಬೇಕಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದರೆ, ಇರಾನಿನ ಮೇಲೆ ಸೈನಿಕ ಕಾರ್ಯಾಚರಣೆ ಮಾಡಿ ಅಲ್ಲಿನ ಆಡಳಿತವನ್ನು ಬದಲಾಯಿಸಿ ಇರಾನನ್ನು ತನ್ನ ಗುಲಾಮಗಿರಿಗೆ ಒಳಪಡಿಸಲು ಬಂದಿದ್ದ ಅಮೆರಿಕ ಈಗ ಇರಾನ್ ಮುಂದೆ ಕದನ ವಿರಾಮಕ್ಕೆ ಬೇಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ. ಇನ್ನೊಂದೆಡೆ ಇರಾನ್ ಆಡಳಿತ ಈಗಲೂ ಗಟ್ಟಿಯಾಗೇ ಇದೆ. ಅದು ಅಮೆರಿಕವನ್ನೇ ಡೋಂಟ್ ಕೇರ್ ಮಾಡಿ ಷರತ್ತುಗಳ ಮೇಲೆ ಷರತ್ತುಗಳನ್ನು ಹಾಕಿ ದೊಡ್ಡನನ್ನೇ ಕಟ್ಟಿ ಹಾಕಿದೆ. ಈ ಮಧ್ಯೆ ಇದೇ ಶನಿವಾರದೊಳಗಡೆ ಟ್ರಂಪ್ ಕದನ ವಿರಾಮ ಘೋಷಿಸಲಿದ್ದಾರೆ ಅಂತ ಇಸ್ರೇಲ್ ಆತಂಕಗೊಂಡಿತ್ತಂತೆ. ಟ್ರಂಪ್ ಅವರು ಶನಿವಾರದೊಳಗಡೆ ಕದನ ವಿರಾಮ ಘೋಷಿಸುವ ಸಾಧ್ಯತೆ ಇದೆ ಅಂತ ಇಸ್ರೇಲ್ ಅಧಿಕಾರಿಗಳು ಅಂದಾಜಿಸಿರುವುದಾಗಿ ಇಸ್ರೇಲಿನ ಸರ್ಕಾರಿ ಮಾಧ್ಯಮಗಳು ವರದಿ ಮಾಡಿತ್ತು. ಟ್ರಂಪ್ ಏಕಪಕ್ಷೀಯವಾಗಿ ಈ ನಿರ್ಧಾರ ಕೈಗೊಳ್ಳಬಹುದು ಅಂತ ಇಸ್ರೇಲ್ ಕಳವಳ ವ್ಯಕ್ತಪಡಿಸಿದೆ ಎಂದು ಮೂಲಗಳು ತಿಳಿಸಿರುವುದಾಗಿ ಸರ್ಕಾರಿ ಸುದ್ದಿ ಸಂಸ್ಥೆ KAN ಸುದ್ದಿ ಮಾಡಿದೆ. ಆದರೆ ಟ್ರಂಪ್ ಅವರ ಪ್ರಸ್ತಾಪವನ್ನು ಇರಾನ್ ತಿರಸ್ಕರಿಸಿದ್ದು ಮಾತುಕತೆ ಇಲ್ಲ ಅಂತ ಇರಾನ್ ಹೇಳಿದೆ. ಹಾಗಾಗಿ ಇಸ್ರೇಲಿನ ಕಳವಳ ಕಡಿಮೆಯಾಗಿರಬಹುದು. ಇನ್ನು ಇರಾನ್ ವಿರುದ್ಧದ ಯುದ್ಧದಿಂದಾಗಿ ಅಮೆರಿಕ ಆಡಳಿತದಲ್ಲಿಯೂ ಭಿನ್ನಾಭಿಪ್ರಾಯ ಮೂಡಿರುವುದು ಈಗಾಗಲೇ ಬಹಿರಂಗವಾಗಿದೆ. ಈ ಯುದ್ಧದ ಕಾರಣಕ್ಕೆ ಅಮೆರಿಕದ ಭಯೋತ್ಪಾದನಾ ವಿರೋಧಿ ದಳದ ಮುಖ್ಯಸ್ಥ ರಾಜೀನಾಮೆ ನೀಡಿದರು. ಅವರ ರಾಜೀನಾಮೆ ಪತ್ರ ಅಮೆರಿಕದಲ್ಲಿ ಈ ಯುದ್ಧಕ್ಕಿರುವ ವಿರೋಧ ವ್ಯಕ್ತವಾಗಿದೆ. ಹಾಗೆಯೇ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಬಗ್ಗೆ ಟ್ರಂಪ್ ಆಡಿರುವ ಮಾತುಗಳು ಅವರ ನಡುವಿನ ಭಿನ್ನಾಭಿಪ್ರಾಯವನ್ನು ಜಗಜ್ಜಾಹೀರು ಮಾಡಿದೆ. ಇದರ ಮಧ್ಯೆ ಇರಾನ್ ಮೇಲೆ ಎಗರಿ ಹೋಗಿದ್ದ ಟ್ರಂಪ್ಗೆ ಈಗ ಯುದ್ಧ ರಂಗದಲ್ಲೂ ಹೊಡೆತ ಬೀಳ್ತಾ ಇದೆ. ಅದರ ಜೊತೆಗೆ ಅಮೆರಿಕದ ರಾಜಕಾರಣದಲ್ಲೂ ಹಿನ್ನಡೆಯಾಗ್ತಾ ಇದೆ. ಅಮೆರಿಕದಲ್ಲಿ ಟ್ರಂಪ್ ಅವರ ಮನೆ ಇರುವ ಫ್ಲೋರಿಡಾದಲ್ಲೇ ಟ್ರಂಪ್ ಅವರ ರಿಪಬ್ಲಿಕನ್ ಪಕ್ಷ ಬೈ ಎಲೆಕ್ಷನ್ನಲ್ಲಿ ಸೋತಿದೆ. ಅಲ್ಲಿ ರಿಪಬ್ಲಿಕ್ ಅಭ್ಯರ್ಥಿಯಾಗಿದ್ದ ಟ್ರಂಪ್ ಅವರಿಂದ ಅನುಮೋದನೆ ಪಡೆದಿದ್ದ ಜಾನ್ ಮ್ಯಾಪಲ್ಸ್ ವಿರುದ್ಧ ಡೆಮಾಕ್ರೆಟಿಕ್ ಅಭ್ಯರ್ಥಿ ಎಮಿಲಿ ಗ್ರೆಗೋರೆ ಜಯಗಳಿಸಿದ್ದಾರೆ. ಇದೇ ಕ್ಷೇತ್ರದಲ್ಲಿ ಟ್ರಂಪ್ ಅವರ ಮಾರ್-ಎ-ಲಾಗೋ ನಿವಾಸ ಕೂಡ ಅಲ್ಲಿ ಇದೆ. ಅಲ್ಲೇ ಟ್ರಂಪ್ ಅವರ ಪಕ್ಷ ಮುಗ್ಗರಿಸಿದೆ. ಇರಾನ್ ಮೇಲಿನ ಯುದ್ಧ ಟ್ರಂಪ್ಗೆ ತನ್ನ ತವರಿನ ರಾಜಕೀಯದಲ್ಲೇ ಹೊಡೆತ ಕೊಟ್ಟಿದೆ ಅಂತ ಈಗ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.